ಹಾಯ್ ಫ್ರೆಂಡ್ಸ್, ಈ ದಿನ ನಾನು ಹೇಳ್ದಂಗೆ ರೋಹಿತ್ ಶರ್ಮಾ ಅವರು ಒಂದು ಅದ್ಭುತ ದಾಖಲೆ 23 ಬಾಲಲ್ಲಿ ಅರ್ಧ ಶತಕ ಪೂರೈಸ್ತಾರೆ. ಈ ಒಂದು ವಿಶೇಷ ಏನಪ್ಪ ಅಂತಂದರೆ, ಇಶಾನ್ ಕಿಶನ್ 38 ಬಾಲು 80 ರನ್ ನಿನ್ನೆ IPL ಮೊದಲನೇ ಪಂದ್ಯದಲ್ಲಿ. ವಿರಾಟ್ ಕೊಹ್ಲಿ 38 ಬಾಲು 69 ಅಜೇಯ. ವಿರಾಟ್ ಕೊಹ್ಲಿ ಅವರು ನಿನ್ನೆ 5 ಸಿಕ್ಸ್ ಹೊಡೆದವ್ರೆ, ಇವರು 4 ಸಿಕ್ಸ್ ಹೊಡೆದಿದ್ರು ಇಶಾನ್ ಕಿಶನ್ ಅವರು. ಇವತ್ತು ರೋಹಿತ್ ಶರ್ಮಾ ಅವರು 38 ಬಾಲಲ್ಲಿ 78 ರನ್ನು, 6 ಸಿಕ್ಸು, 6 4 ಹೊಡಿತಾರೆ. ನೋಡಿ, ವಿಶೇಷ ಏನಂತಂದರೆ 3 ಜನ 38 ಬಾಲ್. ಇವತ್ತು ರಿಕಲ್ಟನ್ ನೋಡಿ 38 ಬಾಲಲ್ಲಿ ಅವರು 75 ಆಡ್ತಾಯಿದ್ರು. ಬಟ್ ಅವರು ಇವತ್ತು ಆಡಿರೋದು 43 ಬಾಲಲ್ಲಿ 81. ಅವರು 8 ಸಿಕ್ಸ್ ಹೊಡೆದವ್ರೆ. ಒಟ್ಟಾರೆ ಮುಂಬೈ ಇಂಡಿಯನ್ಸ್ ಅವರು ಈ ದಿನ 14 ಸಿಕ್ಸು 21 4 ಹೊಡಿತಾರೆ. ಇನ್ನು 5 ಬಾಲ್ ಇರುತ್ತೆ, ವಿನ್ ಆಗ್ತಾರೆ. 220 ದಾಖಲೆಯ ಚೇಸ್ ಆಗುತ್ತೆ ಇದು ಅಂತ ಹೇಳಬೇಕಾಗುತ್ತೆ. ನಾಳಿನ ಪಂದ್ಯದಲ್ಲಿ CSK ಅವ್ರನ್ನ RR ಗೆಲ್ತಾರನ್ನೋ ಒಂದು ಪ್ರಿಡಿಕ್ಷನ್ ಮಾಡ್ತಾ ನನ್ನ ಇವತ್ತಿನ ಪಂದ್ಯವನ್ನು ಶ್ರೇಷ್ಠ ಪ್ರಶಸ್ತಿಯನ್ನು ಶಾರ್ದೂಲ್ ಠಾಕೂರ್ ಅವರಿಗೆ ಕೊಡಬೇಕಾಗುತ್ತೆ. ಯಾರು ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಶಾರ್ದೂಲ್ ಠಾಕೂರ್ ಅವರು ಬಿದ್ದಂಥ 4ರಲ್ಲಿ 3 ವಿಕೆಟ್ ಅವರೇ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾ, ನಾಳಿನ ಪಂದ್ಯವನ್ನು RR ಗೆಲ್ತೈತೆ ಅಂತ ಹೇಳ್ತಾ, ರೋಹಿತ್ ಶರ್ಮಾ ಅವರ ಅದ್ಭುತ ಅವ್ರದ್ದು ಒಂದು ಈ ದಿನದ ದಾಖಲೆ ಹೇಳ್ಬೇಕಂತಂದರೆ, IPL ಅಲ್ಲಿ ಅತ್ಯಂತ 2ನೇ ಹಿರಿಯ ಆಟಗಾರರಾಗ್ತಾರೆ ಅವರು. ಅರ್ಧಶತಕವನ್ನು ಅತ್ಯಂತ ವೇಗವಾಗಿ ದಾಖಲಿಸಿದ್ದು. ಯಾಕಂದರೆ ಇವರಿಗಿಂತ ಸೀನಿಯರು MS ಧೋನಿ ಇದ್ದಾರೆ ಅಂತ ಹೇಳ್ತಾ, ಅವರು ಅದು ಇನ್ನೊಂದು ವಿಶೇಷ ಹೇಳ್ಬೇಕಂತಂದರೆ, ಹೋದ IPL ಅಲ್ಲಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾಯಿದ್ರು. ಇವತ್ತು ಒಂದು ಕ್ಯಾಚ್ ಬಿಟ್ಟಿದ್ದಾರೆ ಅನ್ನೋದು ಬಿಟ್ಟರೆ 20 ಓವರ್ ಫೀಲ್ಡಿಂಗ್ ಮಾಡಿದ್ದಾರೆ. ಅದು ಒಂದು ವಿಶೇಷ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.